ಹಲೋ ಮಕ್ಕಳೇ, ಏನಪ್ಪ ಅಂತ ಹೇಳಿದರೆ ಲಾಸ್ಟ್ ಮೂಮೆಂಟಲ್ಲಿ ಕೇಳ್ತೀರಾ, ಮ್ಯಾಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಹೇಗೆ ಅವಾಯ್ಡ್ ಮಾಡೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ. ಆವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ವರ್ಣಮಾಲೆ ಸರಿಯಾಗಿ ಗೊತ್ತಿದೆಯಾ, ಗುಣಿತಾಕ್ಷರ ಮಕ್ಕಳೇ, ಗುಣಿತಾಕ್ಷರ ಗೊತ್ತಿದೆಯಾ, ಒತ್ತಕ್ಷರ ಗೊತ್ತಿದೆಯಾ ಅಂತ ಎಲ್ಲ ಕೇಳ್ತಾ ಇರ್ತೀನಿ. ಅವಾಗ ಏನೇನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಆದರೆ ನಿಮ್ಗೆ ತುಂಬ ಕನ್ಫ್ಯೂಷನ್ನು, ಎಲ್ಲ ಕ್ಲಮ್ಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಟಾರ್ಟಿಂಗ್ ಆಫ್ ದ ಇಯರಿಂದನೇ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡೋದು ಹೇಗೆ, 5 ವೇಸ್ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಮಕ್ಕಳೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಏನು ಮಾಡಿ, ಮರೀದೆ ಫಸ್ಟ್ ಏನು ಮಾಡಿ ಗೊತ್ತಾ, ಈ ವಿಡಿಯೋನ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಗೊತ್ತಾಗಲಿ ಅಂತ ಹೇಳಿ. ಓಕೆನಾ? ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಇಲ್ಲಿ 5 ಕಾಮನ್ ಮಿಸ್ಟೇಕ್ಸ್ ಏನೇನು ಮಾಡ್ತೀವಿ ನಾವು ಕನ್ನಡದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಫಸ್ಟ್ ಏನು ಮಾಡ್ತೀವಿ ಗೊತ್ತಾ, ಪಠ್ಯದಲ್ಲಿ ಏನಾಗುತ್ತೆ, ಅಕ್ಷರದ ತಪ್ಪುಗಳಿರುತ್ತೆ. ಪಠ್ಯದಲ್ಲಿ ಏನಾಗುತ್ತೆ ಅಂದರೆ ಅಕ್ಷರ ಇರುತ್ತಲ್ವ, ಅಕ್ಷರದ ತಪ್ಪುಗಳಿರುತ್ತೆ. ಕೆಲವೊಂದು ಸತಿ ಭ, ಭಾ, ಆ, ಆಮೇಲೆ ಒತ್ತಕ್ಷರ ಇವೆಲ್ಲ ತಪ್ಪುಗಳಿರುತ್ತೆ. ಆವಾಗ ಅಲ್ಲಿ ಗಮನಿಸಬೇಕಾದದ್ದು ಏನು ಅಂದರೆ, ಅದನ್ನು ಪ್ರನೌನ್ಸ್ ಮಾಡಬೇಕು, ಅದನ್ನು ಉಚ್ಚಾರ ಮಾಡಬೇಕು. ಉಚ್ಚಾರ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಕರೆಕ್ಟು ತಪ್ಪು ಅಂತ ಹೇಳಿ. ಕೆಲವೊಂದು ಸತಿ ಹೇಳ್ತಿರ್ತೀರ, ಈ ಮ್ಯಾಮ್ ಅರ್ಕಾವತ್ತಿರುತ್ತೆ, ಕೆಲವೊಂದು ಸತಿ ಅರ್ಕಾವತ್ತು ಇರುತ್ತೆ, ಮತ್ತು ನೀವೇನು ಮಾಡ್ತಿರ ಅಂತ ಹೇಳಿದ್ರೆ ಅದರಲ್ಲಿ ನೀವು ಏನಂತೆ ರವತ್ತು, ಸೂರ್ಯ ಅಂತ ಹೆಂಗೆ ಬರಿಬೇಕು ಮ್ಯಾಮ್, ಯಾವಾಗ ಅರ್ಕಾವತ್ತು ಹಾಕಬೇಕು, ಯಾವಾಗ ಯವತ್ತು ಹಾಕಬೇಕು ಅಂತ ಹೇಳಿ ಕೇಳ್ತಾ ಇರ್ತೀರ. ಆ ಟೈಮಲ್ಲಿ ಏನು ಮಾಡಿ ಅಂತ ಹೇಳಿದರೆ, ಈ ವತ್ತುಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನೀವು ನೋಡ್ಕೊಳ್ಳಿ. ಯಾವಾಗ ಈಗ ನಾವು ಸೂರ್ಯ ಅಂತ ಬಂದರೆ, ಎರಡು ಥರ ಹಾಕ್ತೀವಿ. ರಗೆ ಯನು ಒತ್ತು ಹಾಕ್ತೀವಿ, ಮುಂದೆ ನಾವು ಅರ್ಕಾವತ್ತು ಕೂಡ ಕೊಡ್ತೀವಿ. ಹಾಗಿದ್ರೆ ಇವೆರಡಕ್ಕೂ ಓಕೆ ಅಂತ ಆಯಿತು. ಹಾಗೆ ಇನ್ನೊಂದೆರಡು ಅರ್ಕ ಅಂತ ಬರುತ್ತೆ, ಕ ಅಂತ ಬಂದಾಗ ರವತ್ತು ಕೊಟ್ವಿ. ಅದೇ ಮತ್ತೊಂದು ಸತಿ ಏನು ಮಾಡ್ತೀವಿ ನಾವು 9 ಒತ್ತು ಕೊಡ್ತೀವಿ. ಯಾವ ಟೈಮಲ್ಲಿ ವ್ಯಂಜನಾಕ್ಷರ ಬರುತ್ತೆ, ಯಾವ ಟೈಮಲ್ಲಿ ನಾವು ಹಿಂದ್ಗಡೆ ನಮಗೆ ಸ್ವರಾಕ್ಷರ ಇದ್ದಾಗ ಏನಾಗುತ್ತೆ ಅಂತ ಹೇಳಿ ಅದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಯಾಕಂದರೆ 1, 2, 3 ಅಷ್ಟೇ ವ್ಯತಿರಿಕ್ತಗಳಿದೆ, ಜಾಸ್ತಿ ಏನಿಲ್ಲ. ಹಾಗಾಗಿ ಅಲ್ಲಿ ನೋಡ್ಕೊಳ್ಳಿ. ನಿಮಗೆ ಅರ್ಕಾವತ್ತಿಂದೊಂದು ಯಾವಾಗಲೂ ಏನಾಗುತ್ತೆ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ, ಅಥವಾ ಕೆಲವೊಂದು ಸತಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೆ ಅರ್ಕಾವತ್ತು ಯಾವಾಗ ಹಾಕಬೇಕು, ಯವತ್ತು ಯಾವಾಗ ಕೊಡಬೇಕು, ರವತ್ತು ಯಾವಾಗ ಕೊಡಬೇಕು ಅಂತ ಹೇಳಿ ನೀವು ನೋಡ್ತಾ ಇರಿ. ಈ ರವತ್ತು, ಇದು ಯವತ್ತು ಬಂದಾಗ. ಆಮೇಲೆ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅಭ್ಯಾಸ ಮಾಡ್ತಾ ಇರ್ತೀರ, ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ. ಅವಾಗ ಏನಾಗುತ್ತೆ, ಫಾಸ್ಟಾಗಿ ಬರೀತಾ ಇರಬೇಕಾದ್ರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇದೆ. ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಹೇಳ್ತಾ ಬರಿಬೇಕು ನೀವು. ಅಂದರೆ ಈಗ ನೀವೇನಾದರೂ ಒಂದು ಸೆಂಟೆನ್ಸನ್ನು ಬರಿತಾ ಇರ್ಬೇಕಾದ್ರೆ ಹೇಳ್ತಾ ಬರೆದ್ರೆ ಅವಾಗ ಅಲ್ಲಿ ಮಿಸ್ಟೇಕ್ಸು ಅವಾಯ್ಡ್ ಆಗುತ್ತೆ, ಕಮ್ಮಿನೂ ಆಗುತ್ತೆ ಕೆಲವೊಂದು ಸತಿ. ಆಮೇಲೆ ಮತ್ತು ಆ ಬರುತ್ತೆ ನೋಡಿ. ಈ ಕೆಲವೊಂದು ಸತಿ ಕೆಲವೊಂದು ಕಡೆ ಏನಾಗುತ್ತೆ, ಆ ಆತಿಥ್ಯ ಅಂತ ಬರುತ್ತೆ, ಅತಿಥ್ಯ ಅಂತ ಬರಿಬಾರ್ದು, ಆತಿಥ್ಯ ಅಂತ ಬರಿಬೇಕು. ಈಗ ಕೆಲವೊಂದು ಸತಿ ಏನಾಗುತ್ತೆ, ಮತ್ತು ಆ ಎಲ್ಲಿ ಉಚ್ಚಾರ ಮಾಡಬೇಕು ಅಂತೇಳಿ. ಕೆಲವೊಂದು ಟೈಮ್ ಮತ್ತು ನ ಅಕ್ಕಿ ಹಕ್ಕಿ, ಹಕ್ಕಿ ಅಕ್ಕಿ ಅಂತಿರ್ತಾರೆ. ಆವಾಗ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ಪ್ರೊನೌನ್ಸಿಯೇಷನ್ ಮೇಲೆ ಸ್ವಲ್ಪ ಗಮನ ವಹಿಸಬೇಕು. ಮತ್ತು ಆಧಿಕ ಅಂತ ಬರೀತಿರ್ತಾರೆ ಅಲ್ವಾ, ಮತ್ತು ಆಕಾರಕ್ಕೆ ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಯಾವಾಗಲೂ ಅನ್ನೋದು ಹ್ರಸ್ವ, ಆ ಅನ್ನೋದು ದೀರ್ಘ ಸ್ವರ ಆಗಿರೋದ್ರಿಂದ ಈಗಾಗಲೇ. ನೆಕ್ಸ್ಟು ಳ ಮತ್ತು ಲ, ಅವಳ ಅಂತ ಅನ್ನೋ ಬದಲು ಕೆಲವೊಬ್ಬರೆಲ್ಲ ಇಂಗ್ಲೀಷ್ ಮೀಡಿಯಮ್ಮಿಂದ ಬಂದು ಅವಲ ಅಂತಿರ್ತಾರೆ, ಅವಲ ಅಂತ ಹೇಳ್ತಾರೆ. ಅವಳ, ಅವನ ಅಂತ ಹೇಳಲ್ಲ. ಆಮೇಲೆ ಕೆಲವೊಂದ್ಸತಿ ಮತ್ತು ಕಾರಗಳನ್ನು ಏನು ಮಾಡ್ತಾ ಇರ್ತಾರೆ, ಸ್ವಲ್ಪ ನುಂಗ್ತಾ ಇರ್ತಾರೆ. ಉಚ್ಚಾರ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಅದ್ರ ಮೇಲೆ ನೀವು ಯಾವಾಗ ಮಿಸ್ಟೇಕ್ಸ್ ನಿಮ್ಮ ಉಚ್ಚಾರ ಮಾಡುವಾಗ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ನೀವು ಬರಿಬೇಕಾದ್ರೂ ತಪ್ಪಾಗಲ್ಲ. ಯಾಕಂದರೆ ನಾವು ಹೇಗೆ ಉಚ್ಚಾರ ಮಾಡ್ತೀವೋ ಅದೇ ಥರ ಬರಿತೀವಿ. ಯಾವಾಗಲೂ ನಾವು ಹೆಚ್ಚು ಹಾಗೆ ಬರಿತೀವಿ. ತುಂಬ ಎಲ್ಲೋ ಒಂದೆರಡು ಕಡೆ ನಾವು ಉಚ್ಚಾರ, ಈಗ ನಾರ್ತ್ ಕರ್ನಾಟಕದಲ್ಲಿ ಭಾವಿ ಅಂತಾರೆ, ಭಾವಿ ಅಲ್ಲದು ಬಾವಿ ಆಗಬೇಕು ಅಂಥದ್ದು. ಅಲ್ಲಿ ಅಲ್ಪ ಪ್ರಾಣಕ್ಕೆಲ್ಲ ಮಹಾಪ್ರಾಣ ಬಳಸ್ತಾರೆ. ಅರೆ ಇಲ್ಲಿ ನೀವು ಬ್ಯಾಂಗ್ಳೂರು, ಮೈಸೂರು ಕಡೆ ಎಲ್ಲ ನೋಡಿದ್ರೆ ಏನಾಗುತ್ತೆ, ಇಲ್ಲಿ ಮಹಾಪ್ರಾಣಕ್ಕೂ ಈಗ ಸ್ವಾಗತ ಅಂತ ಬರಿಬೇಕಾಗಿರುತ್ತೆ, ಸ್ವಗತ ಅಂತಾರೆ. ಇಲ್ಲಿ ಸಾನ ಇಳಿಸೋದೇ ಇಲ್ಲ, ಮತ್ತು ಹಾಗೆ ಇಲ್ಲಿ ಡಿಫ್ರೆನ್ಸು ಸ್ವಲ್ಪ ಕಡಿಮೆ. ಎಷ್ಟೊಂದು ಸತಿ ಬರಿಬೇಕಾದ್ರೆ ಬರವಣಿಗೆಗಳು, ಬೋರ್ಡಿಂಗ್ಗಳು ಅವಾಗ ಕೂಡ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಯಾಕೆ ಹಂಗಾಗುತ್ತೆ ಅಂದರೆ, ನಾವು ಬರೆಯುವಂಥದ್ದು ಏನು ಮಾಡ್ತೀವಿ, ನಾವು ಉಚ್ಚಾರ ಮಾಡುವಂಥದ್ದೇ ಬರೆಯೋದು. ಮ್ಯಾಮ್ ಅದು ಮಿಸ್ಟೇಕ್ಸ್ ಅಲ್ಲ, ಅದು ಏನಾಗುತ್ತೆ ಅಂದರೆ ನಾವು ಹೇಗೆ ಹೇಳ್ತೀವಿ ಹಾಗೆ ಬರಿತೀವಲ್ವ ಕನ್ನಡ, ಅದಕ್ಕೋಸ್ಕರ. ಓಕೆನಾ? ಳ ಮತ್ತು ಲ
ಇದ್ರ ಮೇಲೆ ಒಂದು ಸ್ವಲ್ಪ ಗಮನ ಕೊಡಿ. ಇದರಿಂದ ನಿಮಗೆ ಆದಷ್ಟು ಮಿಸ್ಟೇಕ್ಸ್ ಅವಾಯ್ಡ್ ಆಗುತ್ತೆ. ಮತ್ತು ಊ ಮತ್ತು ರು, ಅವರು ಅವರು ಅನ್ನೋ ರೂ ಊ ಅಂತಿರ್ತಾರೆ ಕೆಲವೊಬ್ರು. ರು ರ ಈ ರು ಬರುತ್ತೆ. ಹೂ ಊ ವಗೆ ಊ ಸೇರಿ ಊ ಆಗಿರುತ್ತೆ ಅಲ್ವಾ. ಇದು ಸ್ಮಾಲ್ ಊ. ಈ ಊ ಸೇರಿದರೆ ಏನಾಗುತ್ತೆ ಹೇಳಿ, ಈ ಊ ಸೇರಿದರೆ ಮತ್ತೆ ಹೀಗೆ ಕೆಳಗಡೆ ಬರುತ್ತೆ ಅಲ್ವಾ. ನಮ್ಗೆ ಊ ಮತ್ತು ಊ ಇದ್ದಾಗ ಅದಕ್ಕೆ ಗುಣಿತಾಕ್ಷರ ಮೇಲೆ ಗಮನ ಕೊಡಿ. ಅದರಿಂದ ಕೂಡ ನಿಮ್ಮ ಮಿಸ್ಟೇಕ್ಸು ಅವಾಯ್ಡ್ ಆಗುತ್ತೆ. ಆಮೇಲೆ ಪ್ರತಿದಿನ ವಾಕ್ಯಗಳನ್ನು ಬರೆದುಕೊಳ್ಳಿ. ಏನಾದರೂ ವಾಕ್ಯ ನಿಮಗೆ ಕನ್ಫ್ಯೂಷನ್ ಅನಿಸಿದರೆ ಅದನ್ನು ಬರೆದು ತೆಗೀರಿ. ಆಮೇಲೆ ಪ್ರತಿ ಅಕ್ಷರದ ಸರಿಯಾದ ಬಳಕೆಯನ್ನು ಕಲೀರಿ. ಅಂದರೆ ಅಕ್ಷರ ಬರೀಬೇಕು ಅಂತ ಸುಮ್ಮನೆ ಬರಿಬೇಡಿ, ಅದನ್ನು ಇದು ಸರಿ ಇದೆಯೋ ಇಲ್ಲೋ ಅಂತ ಒಂದು ಸತಿ ಏನು ಮಾಡಿ, ನಿಮಗೆ ಏನಾದರೂ ಕನ್ಫ್ಯೂಷನ್ ಆದರೆ ನೀವು ಕೇಳಿ ಯಾರಾದರೂ ಗೊತ್ತಿರೋರಿಗೆ. ಇಲ್ಲ ನಮ್ಮ ಒಂದು ಆ್ಯಪಲ್ಲಿ ನಮ್ಮ ಡೌಟ್ ಸೆಕ್ಷನ್ ಇದೆ. ಆ ಡೌಟ್ ಸೆಕ್ಷನಲ್ಲಿ ನಿಮ್ಮ ಯಾವುದೇ ಡೌಟನ್ನು ಹಾಕಿದರೆ ನಾವು ಅದಕ್ಕೆ ವಾಪಸ್ಸು ಆನ್ಸರನ್ನು ಕಳಿಸ್ತೀವಿ. ಓಕೆನಾ. ಆಮೇಲೆ ತಪ್ಪುಗಳನ್ನು ಗುರುತಿಸಿ. ನಿಮ್ಗೇನಾದ್ರು ತಪ್ಪು ಅನಿಸಿದರೆ ಅದನ್ನು ಗುರ್ತು ಮಾಡ್ಕೊಳ್ಳಿ. ನೀವು ಅದನ್ನು ಗುರ್ತು ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು. ಆಮೇಲೆ ಸರಿಯಾದ ಅರ್ಥ ಮತ್ತು ಉಚ್ಚಾರಣೆಯನ್ನು ಕಲ್ತ್ಕೊಳ್ಳಿ. ಉಚ್ಚಾರಣೆ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ. ಪ್ರೊನೌನ್ಸಿಯೇಷನ್ ಮಾಡೋದು ಅಂತ ಹೇಳಿದರೆ, ಈಗ ಯಾವುದೇ ಭಾಷೆ ಆಗಲಿ ಆ ಭಾಷೆಯನ್ನು ನಾವು ಸರಿಯಾಗಿ ಉಚ್ಚಾರ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಅಪಭ್ರಂಶ ಆಗಿಬಿಡುತ್ತೆ ಮಕ್ಕಳೇ. ಆದ್ದರಿಂದ ಇವೆಲ್ಲ ಮಾಡೋದ್ರಿಂದ ಆರಾಮಾಗಿ ನೀವು ನಿಮ್ಮ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಸರಿನಾ. ಇದು ಲಾಸ್ಟಲ್ಲಿ ಯಾವಾಗಲೂ ಮಿಸ್ಟೇಕ್ಸ್ ಆಗುತ್ತೆ. ಮ್ಯಾಮ್ ಏನು ಮಾಡೋದು, ಮಾರ್ಕ್ಸ್ ಹೋಯ್ತು, ಇಲ್ಲಿ 4 ಮಾರ್ಕ್ಸ್ ಹೋಯ್ತು, ಅಲ್ಲಿ 2 ಮಾರ್ಕ್ಸ್ ಹೋಯ್ತು ಅಂತ ಹೇಳಿ ನಂಗೆ ತುಂಬ ಲಾಸ್ಟ್ ಇಯರ್ ಮಕ್ಕಳೆಲ್ಲ ತುಂಬ ಮಕ್ಕಳು ನನಗೆ ಮೆಸೇಜ್ ಮಾಡ್ತಾಯಿದ್ರು. ಅವಾಗ ನಾನು ಇದನ್ನು ಮಾಡಿ ಅಂತ ಹೇಳ್ತಿದ್ದೆ. ಆದರೆ ಪಾಪ ಲಾಸ್ಟ್ ಮೂಮೆಂಟಲ್ಲಿ ಮಾಡೋಕ್ಕೆ ಅವ್ರಿಗೆ ತುಂಬ ಟೈಮೂ ಇರ್ತಿರ್ಲಿಲ್ಲ, ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಇರ್ತಿತ್ತು. ಹಾಗಾಗಿ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಸ್ಟಾರ್ಟಿಂಗ್ ಆಫ್ ದ ಇಯರ್ನಿಂದನೇ ಹೇಳ್ತಾ ಇದ್ದೀನಿ, ಹೇಗೆ ಅಕ್ಷರಗಳನ್ನು ದೋಷರಹಿತವಾಗಿ, ಅಂದರೆ ದೋಷ ಇಲ್ಲದೆ ಇರೋ ಥರ ನೀಟಾಗಿ ಬರಿಬೇಕು ಅನ್ನೋದನ್ನು ಇವಾಗಲಿಂದನೇ ಟ್ರೈನ್ ಮಾಡಿ. ಹೆಂಗೆ ಟ್ರೈನ್ ಮಾಡಬೇಕು, ದಿನ ಪ್ರಾಕ್ಟೀಸ್ ಮಾಡಿ. ಸರಿನಾ ಮಕ್ಕಳೇ. ಈ ವಿಡಿಯೋ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆಗಿದ್ರೆ, ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದರೆ ಏನು ಮಾಡಿ, ಶೇರ್ ಮಾಡಿ ಮಕ್ಕಳೇ. ಹಾಗೆಯೇ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ನಿಮ್ಮ ಜೊತೆ ಇದೇ ರೀತಿಯಾದ ಒಳ್ಳೆ ವಿಡಿಯೋಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.